15 ದಿವಸ ಕೆಲಸ ಮಾಡಿರೋದಕ್ಕೊಂದು ಆಕಾರ ಬರುತ್ತೆ ಅಂತ ಹೇಳಿ ಅವ್ರು ಹೇಳಿದ್ರು. ಆ ಪ್ರಕಾರವಾಗಿ ನಾನು ಮತ್ತು ಅವರು ಜೊತೆಗೂಡಿ ಕೆಲಸ ಮಾಡಿದ್ವಿ. ಒಂದು ಮುಂಜಾನೆಗೇನೆ ನಮ್ಮ ಸನ್ಮಿತ್ರರಾದಂಥ ಯರಿಸ್ವಾಮಿಯವರು ಬಂದು, ಆಗಿದೆಯೇ ಸರ್ ಭಕ್ತಿಗೀತೆಗಳು ಅಂತ ಕೇಳಿದ್ರು. ಆಗಿದೆ, ತಗೊಂಡೋಗ್ಬೋದು ಅಂತ ಹೇಳಿದೆ. ನಾನು ಶುದ್ಧವಾದ ಹಸ್ತಪ್ರತಿಯನ್ನು ತಯಾರು ಮಾಡಿದ್ದೆ. ಅವರು ಬಂದಾಗ ಹಸ್ತಪ್ರತಿಯನ್ನು ಕೊಟ್ಟು, ಇದನ್ನು ನೇರವಾಗಿ ನೀವು ಮೃತ್ಯುಂಜಯ ದೊಡ್ಡವಾಡಿಗೆ ತಲುಪಿಸಿ, ಅವರು ಇದಕ್ಕೇನು ಬೇಕೋ ಅದನ್ನು ಸ್ವರ ಸಂಯೋಜನೆ ಮಾಡಿ ಅದನ್ನು ಧ್ವನಿಮುದ್ರಣ ಮಾಡ್ತಾರೆ ಅಂತ ಹೇಳಿದೆ. ಆ ಪ್ರಕಾರವಾಗಿ ಅವರು ಧ್ವನಿಮುದ್ರಣ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಭಕ್ತ ಜನ ಒಂದು ವಿಷಯ ಮನಗಾಣಬೇಕು. ಯಾವುದೇ ನಾಟಕ ಆಗಲಿ, ಯಾವುದೇ ಚಲನಚಿತ್ರ ಆಗಲಿ, ಯಾವುದೇ ಸಂಗೀತದ ಆಗಲಿ, ಅದು ಅವ್ರ ಕೈ ಆಗುವಂಥದ್ದಲ್ಲ. ಅನೇಕ ಜನ ಅದಕ್ಕೆ ನಾವು ವಹಿಸಿ ದುಡಿತೇವೆ. ತಬಲ್ದವನು ಬೇಕು, ಕೊಳಲ್ದವನು ಬೇಕು, ಪಿಟೀಲ್ನವನು ಬೇಕು, ಎಲ್ಲ ಬಗೆಯ ವಾದ್ಯ ಪರಿಕರ ಬೇಕು. ಅವರೆಲ್ಲರನ್ನು ಕಲೆ ಹಾಕಿ ಅವರೆಲ್ಲರನ್ನು ಹಾಕಿ ಒಂದು ರೀತಿಯಲ್ಲಿ ಅವರಿಗೆ ಪ್ರಶಿಕ್ಷಣವನ್ನು ಕೊಟ್ಟು ಹೃದಯ ಸ್ಟುಡಿಯೋದಲ್ಲಿ ಇದನ್ನು ಧ್ವನಿಮುದ್ರಣ ಮಾಡಿ ಎಷ್ಟು ಚೆನ್ನಾಗಿ ಇವಾಗ ಕಾರ್ಯ ಆಗಿದೆ ಅಂತ ಅಂದರೆ, ಲಕ್ಷ ಖರ್ಚು ಮಾಡಬಹುದಂತಹ ಧ್ವನಿ ಸುರುಳಿಗಳು ನಮ್ಮಲ್ಲಿದೆ. ನಮ್ಮೆಲ್ಲರ ವರನಟ, ನಮ್ಮೆಲ್ಲರ ಅಭಿಮಾನಕ್ಕೆ ಪಾತ್ರರಾದಂಥವ್ರು ಕನ್ನಡಕ್ಕೊಬ್ಬರೇ ರಾಜ್ಕುಮಾರ್ ಅಂತ ಅನ್ಕೊಂಡವ್ರು. ರಾಜ್ಕುಮಾರ್ ಒಂದು CD ಮಾಡಲಿಕ್ಕೆ 2 ಲಕ್ಷ 3 ಲಕ್ಷ ಎಲ್ಲ ಖರ್ಚು ಮಾಡ್ತಾರೆ. ಇಲ್ಲಿ ನಮ್ಮ ಆತ್ಮೀಯರು ತಮ್ಮ ಆರ್ಥಿಕ ಮಿತಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಮೃತ್ಯುಂಜಯ ಅಂತೂ ಕೂಡ ತನ್ನ ಕೈಯಿಂದನೇ ಎಷ್ಟು ಕಾಸು ಖರ್ಚು ಮಾಡಿದಾರೋ ಗೊತ್ತಿಲ್ಲ. ನಮ್ಮೆಲ್ಲರ ಒಟ್ಟಾರೆ ಶ್ರಮದ ಪ್ರತಿಫಲ ಈ ಧ್ವನಿ ಸಾಂದ್ರಿಕೆ. ಇದಕ್ಕೆ ಏನು ಹೆಸರಿಡಬೇಕು ಅಂದಾಗ ನಾವು ಶಿವಗೀತಾಂಜಲಿ ಅಂಥೇಳಿ ಹೆಸರನ್ನು ಇಟ್ವಿ. ಅದು ಸಾರ್ಥಕವಾಗಿರ್ತಕ್ಕಂಥದ್ದು. ನಿಮ್ಮೂರಿಗೆ ನಾನು 2-3 ಸರಿ ಬಂದಿದ್ದೇನೆ. ಆ 2 ಸರಿ ಆಗಲೂ ನಾನು ಭೇಟಿ ಆಗಿದ್ದೇನೆ. ತಿರುಗಿ ಶ್ರೀನಾಥೇಶ್ವರ ಅಂದರೆ ಏನು ಅಂತ ಹೇಳಿ ಇವೆಲ್ಲನ ಒಂದು ಮಾತು ಇಲ್ಲಿರ್ತಕ್ಕಂಥ ಭಕ್ತಿಗಳಿಗೆ ಇಷ್ಟನೇ. ಅವರು ಯೋಗ ಇದ್ದರೆ, ಪುಣ್ಯ ಇದ್ದರೆ ಇಂಥದ್ದೆಲ್ಲ ಆಗುತ್ತೆ. ಮನುಷ್ಯ ಮಾತ್ರ ನಾನು ನಮ್ಮ ಬೆಂಗಳೂರಿನಲ್ಲಿ ಈ ಹಾಡು ಬರೀಲಿಲ್ಲ. ಎಂತಕ್ಕೆ ಅಲ್ಲಿ ನನ್ನ ಮೊಮ್ಮಗ ಆಡ್ತಾರೆ, ಹೋಗೋರು ತುಂಬ ಜರ್ತಾರೆ, ನನ್ನ ಹುಡುಕೊಂಡು ಬರೋರದೇ ಒಳ್ಳೆ ಸಾರಿ. ಹೀಗಾಗಿ ನಾನು ಸಂಪೂರ್ಣವಾಗಿ ಬರೀಲಿಕ್ಕೆ ನನ್ನ ಮನೆಗೆ ಹಾಸನ ನನ್ನ ಮನೆಯ ಏನು ಸೇವೆ ಅಂತ ನನಗೇ ಪ್ರಿಯವಾದಂಥ ರೀತಿಯಲ್ಲಿ ಒಂದು ತೂಗು ಮಂಚ ಎಲ್ಲ ಹಾಕಿ ಸಂಪೂರ್ಣವಾಗಿ ಬಾಲ್ಕನಿಯನ್ನು ಬಿಟ್ಕೊಟ್ಟು, ನಾವು ಯಾರೂ ಇಲ್ಲಿ ಪ್ರವೇಶ ಮಾಡೋದಿಲ್ಲ. ನೀವುಂಟು, ನಿಮ್ಮ ಸಾಹಿತ್ಯ ಉಂಟು, ಇಲ್ಲಿ ಹಾಳೆಗಳಿಟ್ಟಿದ್ದೀವಿ, ಇಲ್ಲಿ ಪೆನ್ ಇಟ್ಟಿದ್ದೀವಿ, ಅಲ್ಲಿ ಟೀ ಇದೆ, ಅಲ್ಲಿ ಬಿಸ್ಕತ್ ಇದೆ. ಬೇಕಾದಾಗ ಬಿಸ್ಕತ್ ತಿನ್ನಿ, ಬೇಕಾದಾಗ ಟೀ ಕುಡೀರಿ, ಬೇಕಾದಾಗ ಹಾಡು ಬರೀರಿ ಅಂಥೇಳಿ ಆ ಸಂದರ್ಭದಲ್ಲಿ ನಾನು ಮೂಡಿದ ಈ ಹಾಡುಗಳನ್ನು ಬರೆಯುವಾಗ ಎಂಥದೋ ಒಂದು ಅಪೂರ್ವ ಅನುಭವ ಆಗಿದೆ. ಯರಿಸ್ವಾಮಿಯವರೇ, ನಿಮಗೆ ಹೇಳಿದರೆ ಅದು ಅರ್ಥ ಆಗುತ್ತಲ್ಲ ಗೊತ್ತಿಲ್ಲ. ಎಂಥದೋ ಒಂದು ದಿವ್ಯ ಶಕ್ತಿ ಸಂಚಾರ ಆದಾಗಿ ಒಂದು 2-3 ಹಾಡಂತೂ ನನಗೆ ರೋಮಾಂಚನ ಆಗುವ ಹಾಗೆ, ಭಕ್ತಿ ಭಾವ ಪರವಶನಾಗೋದೆ, ಮೈಯೆಲ್ಲ ಜುಮ್ ಅನ್ನುವ ಹಾಗೆ, ಯಾವುದೋ ಒಂದು ಆಗಿದೆ ಅನ್ನೋ ಕುಳಿತು
ಪ್ರತ್ಯಕ್ಷವಾಗಿ ನಾಗನಾಥರನ್ನು ನನ್ನ ಕನಸು ಮನಸ್ಸಲ್ಲಿ ಕಂಡು ಬರೆಯುವ ಕೈಂಕರ್ಯ, ಇದನ್ನು ಬರೀ ಅನ್ನಲ್ಲ, ಕೈಂಕರ್ಯ ಆ ಕಾರ್ಯವನ್ನು ಮಾಡಿದೆ. ಆ ಕೈಂಕರ್ಯವನ್ನು ಮಾಡುವಾಗ ನನಗೇನೇನು ಹೊಳಿತು ಅದನ್ನು ಹೇಳ್ತೇನೆ. ಪಾಶ್ಚಾತ್ಯರಲ್ಲಿ ರಿಲಿಜನ್ ಅಂತ ಒಂದಿದೆ, ನಾವು ಧರ್ಮ ಅಂತೀವಿ. ರಿಲಿಜನ್ ಈಸ್ ನಾಟ್ ಈಕ್ವಲ್ ಟು ಧರ್ಮ. ಧರ್ಮ ಈಕ್ವಲ್ಸ್ ರಿಲಿಜನ್ ಅಲ್ಲ. ರಿಲಿಜನ್ನ ಪರಿಕಲ್ಪನೆ ಬೇರೆ, ಧರ್ಮದ ಪರಿಕಲ್ಪನೆ ಬೇರೆ. ಧರ್ಮದ ಬೇರುಗಳು ಹಿಂದೂಸ್ತಾನದಲ್ಲಿರುವ ರೀತಿಯೇ ಬೇರೆ, ಪಾಶ್ಚಾತ್ಯರಲ್ಲಿರ್ತಕ್ಕಂಥ ರಿಲಿಜನ್ನ ಪರಿಕಲ್ಪನೆ ಬೇರೆ. ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ. ಎಷ್ಟು ಬಗೆಯಲ್ಲಿ ವರ್ಣಿಸೋಕೆ ಸಾಧ್ಯ ನಾಗನಾಥೇಶ್ವರನನ್ನು, ಅಷ್ಟು ಬಗೆಯಲ್ಲಿ ಇಲ್ಲಿ ವರ್ಣಿಸಿದೆ. ನಾನು ಕಂಡ ಎಲ್ಲ ಸತ್ಯಗಳನ್ನು, ಅದನ್ನು ಪಾಶ್ಚಾತ್ಯರಲ್ಲಿ ಇಂಗ್ಲೀಷ್ನಲ್ಲಿ ಮೆಟಾಫರ್ ಅಂತದೆ, ರೂಪಕಗಳನ್ನು ಮಾಡಿ ಬರೆದಿದ್ದೇನೆ. ನಾನು ಕೂಡ ತಗೊಂಡಿದ್ದು ಕೇವಲ 5 ದಿವಸ ನಿರಂತರವಾಗಿ ವಾಲ್ಮೀಕಿ ತಪಸ್ಸಿನಲ್ಲಿ ಮುಳುಗಿದ ಹಾಗೆ, ತನ್ನ ಮೈ ಮೇಲೆ ಹುತ್ತ ಬೆಳೆದು ವಲ್ಮೀಕ ಕಟ್ಟಿದ ಹಾಗೆ. ವಲ್ಮೀಕ ಬೆಳೆದರೂ ಕೂಡ ಆ ಕಡೆ ಗಮನ ಇಲ್ಲ. ತಾನುಂಟು ತಾನು ಶ್ರೀರಾಮಾಯಣ ದರ್ಶನ, ರಾಮನ ಕಥೆಯನ್ನು ಬರೆಯೋದು ಆ ಕೈಂಕರ್ಯ ಉಂಟು. ನಾನು ಕೂಡ ಹಾಗೆ ಒಬ್ಬ ಕಾವ್ಯರ್ಷಿಯ ಹಾಗೆ, ಒಬ್ಬ ಕಾವ್ಯ ತಪಸ್ವಿಯ ಹಾಗೆ ಇಲ್ಲಿ ಕೆಲಸ ಮಾಡಿದ್ದೇನೆ. ಬಗೆಯ ರೀತಿಯಲ್ಲಿ ಬಣ್ಣಿಸಿದರೂ ಕೂಡ ತೃಪ್ತಿ ಆಗಿಲ್ಲ. ನನಗಿನ್ನೂ ತೃಪ್ತಿ ಆಗಬೇಕಾಗಿದೆ. ನಾಗನಾಥೇಶ್ವರನನ್ನು ಕುರಿತು ಇನ್ನಿಷ್ಟು ಗೀತೆಗಳನ್ನು ಬರೀಬೋದು. ಒಳಗಡೆ ಹೋಗ್ತಾ 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 ಅದರ ಬೇರೆ ಬೇರೆ ಪದರಗಳು, ಬೇರೆ ಬೇರೆ ಆಯಾಮಗಳು, ಬೇರೆ ಬೇರೆ ಎಳೆಗಳು ಸಿಗ್ತಾ ಹೋಗುತ್ತೆ. ಆ ಒಂದೊಂದು ಎಳೆಯನ್ನು ಹಿಡ್ಕೊಂಡು ನಾವು ಹಮ್ಮಿಸ್ಬೋದು. ನಾವು ಸುಂದರವಾದಂಥ ರೀತಿಯ ಚಾಪೆಯನ್ನು ಹೆಣೆದ ಹಾಗೆ ನಾವು ಅದನ್ನು ಹೆಣಿತಾ ಹೋಗ್ಬೋದು. ಯಾವ ರೀತಿಯಾಗಿ ಜೇಡ ತನ್ನೊಡಲಿನಿಂದ ನೂಲನ್ನು ನೇಯ್ದು ಅದನ್ನೇ ಒಂದು ಬಲೆಯನ್ನಾಗಿ ಮಾಡಿಕೊಳ್ತೋ, ಯಾವ ರೀತಿಯಾಗಿ ರೇಷ್ಮೆ ಹುಳ ತಾನು ಸಂಪೂರ್ಣವಾಗಿ ಅದನ್ನು ಬಿಸಿನೀರಿಗೆ ಹಾಕಿದಾಗ ಅದು ಒಳಗಡೆ ಬಿಸಿನೀರಲ್ಲಿ ಕುದ್ದು ಜಗತ್ತಿಗೆ ಒಂದು ನೂಲನ್ನು ಕೊಡೋದು, ಆ ನೂಲಿನಿಂದ ಹೇಗೆ ರೇಷ್ಮೆ ವಸ್ತ್ರ ತಯಾರಾಗುತ್ತೋ ಹಾಗೆ ಇದೊಂದು ಅಪೂರ್ವವಾದಂಥ ಕೈಂಕರ್ಯ. ಇಂಥ ಕೈಂಕರ್ಯದಲ್ಲಿ ಧರ್ಮ ಮತ್ತು ಧರ್ಮದ ಆವಿಷ್ಕಾರ, ಮನುಷ್ಯ ಮತ್ತು ಮನುಷ್ಯನ ಕೈಂಕರ್ಯ, ಇವುಗಳ ಕಡೆಗೆ ನನ್ನ ಧ್ಯಾನ ಇತ್ತು. ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲರಲ್ಲಿ ಪ್ರಾರ್ಥನೆ ಮಾಡಿದೆ ನಾನು, ಮಾನವೀಯತೆಗಿಂತ ಮಿಗಿಲಾದ ಧರ್ಮ ಇನ್ನೊಂದಿಲ್ಲ. ಮಾನವೀಯತೆಯೇ ಧರ್ಮ. ಅದನ್ನೇ ಬುದ್ಧ ಹೇಳಿದ್ದು, ಅದನ್ನೇ ಬಸವಣ್ಣ ಹೇಳಿದ್ದು, ಅದನ್ನೇ ಅಂಬೇಡ್ಕರ್ ಹೇಳಿದ್ದು, ಅದನ್ನೇ ರಾಮಕೃಷ್ಣ ಮಹರ್ಷಿಗಳು ಹೇಳಿದ್ದು, ಎಲ್ಲರೂ ಕೂಡ ಅದನ್ನೇ ಯೇಸು ಕ್ರಿಸ್ತ ಕೂಡ ಹೇಳಿದ್ದು. ಆದ್ದರಿಂದ ಮಾನವೀಯತೆಯ ಕಡೆಗೆ ನಡೀಬೇಕು. ಇವತ್ತೆಲ್ಲಿದೆ ಮಾನವೀಯತೆ? ನೀವು ದೂರದರ್ಶನ ನೋಡ್ತಾ ಹೋದರೆ 10-15 ನಿಮಿಷ ನೋಡೋದ್ರಲ್ಲಿ ಬೇಸರ ಬಂದ್ಬಿಡುತ್ತೆ. ಯಾವುದು ನಡಿಬಾರ್ದು ಜಗತ್ತಿನಲ್ಲಿ ಅಂಥದ್ದೆಲ್ಲ ನಡೀತಾ ಇದೆ. ಆ ಧರ್ಮಕ್ಕೆ ಬೇರಿಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡುವಷ್ಟು, ಇಷ್ಟೇನ ಧರ್ಮ, ಇಷ್ಟೇನ ಮನುಷ್ಯ ಕಲ್ತಿದ್ದು ಇಷ್ಟು ವರ್ಷಗಳ ಕಾಲ? 100 ವರ್ಷಗಳ ನಮ್ಮ ಸಂಸ್ಕೃತಿಯನ್ನು ಒಬ್ಬ ಮನುಷ್ಯ ಒಂದು ಗಳಿಗೆನಲ್ಲಿ ಸಾಯಿಸಿಬಿಡ್ತಾನಲ್ಲ, ಕೊಂದಾಕ್ಬಿಡ್ತಾನಲ್ಲ. ತಂದೆಯನ್ನ ಮಗ ಕೊಲ್ಲೋದಲ್ಲ, ಮಗನೇ ತಂದೆಯನ್ನು ಕೊಲ್ಲೋದು. ಮಗನ ತಾಯಿ ಹೊಡೆಯೋದಲ್ಲ, ಮಗನೇ ತಾಯಿಯನ್ನು ಹೊಡೆಯೋದು. ಇಂಥ ಲೋಪಗಳು ಸಮಾಜದಲ್ಲಿ ಆಗ್ತಾ ಇದೆ. ವಿಷಮ ಸನ್ನಿವೇಶ ಅಂತ ಹೇಳಿ ಇದನ್ನು ಕರಿತೇವೆ. ಇಂಥ ವಿಷಮ ಸನ್ನಿವೇಶಗಳು ಜರುಗಿ ಇವತ್ತು ಮಾನವತೆ ಅಂತಕ್ಕಂಥದ್ದು ನಾಶ ಆಗಿದೆ. ಮನುಕುಲ ಅಧೋಗತಿಗಿಳಿದಿದೆ. ಈ ಸಂದರ್ಭದಲ್ಲಿ ಶ್ರೀ ಶಿವಗೀತಾಂಜಲಿ ಶ್ರೀ ನಾಗನಾಥೇಶ್ವರನ ಹೆಸರಿನಲ್ಲಿ ಬರೆದಿರ್ತಕ್ಕಂಥ ಇದು
ಮತ್ತೊಮ್ಮೆ ಮಾನವತೆಯನ್ನು ಪ್ರತಿಷ್ಠಾಪನೆ ಮಾಡಲಿ. ಈ ಊರಲ್ಲಿ ಬೆಳಗ್ಗೆ ಎದ್ದು ಈ ಹಾಡುಗಳು ಮನೆ ಮನೆಯಲ್ಲಿ ಅನುರಣಿಸಲಿ, ಬೀದಿ ಬೀದಿಗಳಲ್ಲಿ ಅನುರಣಿಸಲಿ. ತನ್ಮುಖಾಂತರವಾಗಿ ಆ 4-5 ಪದಗಳಾದರೂ ಇದರಿಂದ ಅವರ ಕಿವಿಗೆ ಬಿದ್ದು ಅವರ ಕಿವಿ ಶುಚಿಯಾಗೋದಾದರೆ, ಅದಕ್ಕೊಂದು ರುಚಿ ಸೇರ್ಕೊಳ್ಳೋದಾದರೆ, ಆ ಹೃದಯವಂತಿಕೆ ಪಲ್ಲವಿಸದೆ ನನ್ನ ಕೆಲಸ ಸಾರ್, ಯರಿಸ್ವಾಮಿಯವರ ಶ್ರಮ ಸಾರ್. ಎಲ್ಲಕ್ಕಿಂತ ಹೆಚ್ಚಾಗಿ ಇವುಗಳಿಗೆ ಅಕ್ಷರ ರೂಪವನ್ನು ನಾನು ಅಕ್ಷರ ಕೊಟ್ಟರೆ ಇದಕ್ಕೆ ಸ್ವರ ರೂಪವನ್ನು ಕೊಟ್ಟಂತಹ, ಸ್ವರ ಸಂಯೋಜನೆಯನ್ನು ಮಾಡಿದಂಥ ನನ್ನ ಆತ್ಮೀಯ ಸನ್ಮಿತರಾದಂಥ ಮೃತ್ಯುಂಜಯ ಅವರಿಗೆ ನಾನು ಎಲ್ಲ ರೀತಿಯ ಅಭಿವಂದನೆ ಹೇಳ್ತೇನೆ. ಅವರಿಗೆ ಈ ಸಂದರ್ಭದಲ್ಲಿ ಒಂದು ಪದ್ಯ ಬರೀಬೇಕಾದ ನನ್ನ ಒಂದು ಇಚ್ಛೆ ಆಯಿತು. ಹಿಂಗೆ ಹೇಳಿದೆ, ಅದನ್ನು ಪದ್ಯ ಹೇಳಿದೆ. ನಾನು ಎಲ್ಲರ ಮೇಲೂ ಪದ್ಯ ಬರೆದಿಲ್ಲ. ಮೃತ್ಯುಂಜಯ ನಿಮ್ಮ ಬಗ್ಗೆ ಪದ್ಯ ಬರೆದಿದ್ದೇನೆ, ನಿಮ್ಮ ಬಗ್ಗೆ ಲೇಖನ ಬರೆದಿದ್ದೇನೆ, ನಿಮ್ಮ ಬಗ್ಗೆ ಚಿತ್ರಪತ್ರಿಕೆಯಲ್ಲಿ ವಿವರವಾಗಿ ನಿಮ್ಮ ಫೋಟೋಗಳ ಸಮೇತ ಬರೆದಿದ್ದೇನೆ. ಯಾಕೆಂದರೆ ನನಗೆ ಇಷ್ಟವಾದಂಥ ವ್ಯಕ್ತಿ ನೀವು. ಇಷ್ಟವಾದಂಥ ವ್ಯಕ್ತಿಗಳು ಸೇರಿ ಮಾಡಿದಾಗ ನಾನು ಎಲ್ಲ ರೀತಿಯ ಅಭಿವಂದನೆ ಹೇಳ್ತೇನೆ. ಅವರಿಗೆ ಈ ಸಂದರ್ಭದಲ್ಲಿ ಒಂದು ಪದ್ಯ ಬರೀಬೇಕಾದ ನನ್ನ ಒಂದು ಇಚ್ಛೆ ಆಯಿತು. ಹಿಂಗೆ ಹೇಳಿದೆ, ಅದನ್ನು ಪದ್ಯ ಹೇಳಿದೆ. ನಾನು ಎಲ್ಲರ ಮೇಲೂ ಪದ್ಯ ಬರೆದಿಲ್ಲ. ಮೃತ್ಯುಂಜಯ ನಿಮ್ಮ ಬಗ್ಗೆ ಪದ್ಯ ಬರೆದಿದ್ದೇನೆ, ನಿಮ್ಮ ಬಗ್ಗೆ ಲೇಖನ ಬರೆದಿದ್ದೇನೆ, ನಿಮ್ಮ ಬಗ್ಗೆ ಚಿತ್ರಪತ್ರಿಕೆಯಲ್ಲಿ ವಿವರವಾಗಿ ನಿಮ್ಮ ಫೋಟೋಗಳ ಸಮೇತ ಬರೆದಿದ್ದೇನೆ. ಯಾಕೆಂದರೆ ನನಗೆ ಇಷ್ಟವಾದಂಥ ವ್ಯಕ್ತಿ ನೀವು. ಇಷ್ಟವಾದಂಥ ವ್ಯಕ್ತಿಗಳು ಸೇರಿ ಮಾಡಿದಾಗ